ನವಲಗುಂದ ಪುರಸಭೆಯಿಂದ ಅಕ್ರಮ ಗಣಿಗಾರಿಕೆಯ ಆರೋಪ ಕೇಳಿಬಂದಿದೆ. ಪುರಸಭೆ ಮುಖ್ಯಾಧಿಕಾರಿ ಮೇಲೆ ಭೂವಿಜ್ಞಾನಿಗಳು ಈ ಆರೋಪ ಮಾಡಿದ್ದಾರೆ, ದೂರು ದಾಖಲು ಮಾಡಿದ್ದಾರೆ. ಸುಮಾರು 9,489 ಮೆಟ್ರಿಕ್ ಟನ್ ಮುರ್ರಂ ಕಳ್ಳತನ ಆಗಿದೆ ಅಂತ ಆರೋಪ ಕೇಳಿಬಂದಿದೆ. ಪರಿಶೀಲನೆಯ ಸಂದರ್ಭದಲ್ಲಿ ಅಕ್ರಮ ಗಣಿಗಾರಿಕೆ ಆಗಿದೆ ಅಂತ ಸಾಬೀತಾಗಿದೆ. ಜೆಎಂಎಫ್ಸಿ ಕೋರ್ಟ್ಗೆ ದೂರು ಸಲ್ಲಿಸಿದ್ದಾರೆ ಭೂವಿಜ್ಞಾನ ಅಧಿಕಾರಿಗಳು. ಈ ಅಧಿಕಾರಿಗಳನ್ನು ನೇಮಕ ಮಾಡೋದು ಏನಾದರೂ ಅನ್ಯಾಯ ಆಗುತ್ತಾ ನೋಡಿ ಅಂತ. ಈ ಬೇಲಿಯೇ ಎದ್ದು ಹೊಲಮೀದಂತಾಗಿದೆ. ಅಂದರೆ ಈ ಇಲಿ ಸಾಯಿಸೋದಕ್ಕೆ ಪಾಷಾಣ ಇಟ್ಟರಂತೆ, ಆ ಪಾಷಾಣ ತಿನ್ನಂಥ ಇಲಿ ಹೆಗಣ ಆಯ್ತಂತೆ. ಈ ಅಧಿಕಾರಿಗಳೆಲ್ಲ ಹೆಗಣ ಆಗ್ಬಿಟ್ಟಿದ್ದಾರೆ. ಇವ್ರಿಗೆ ಕಾನೂನು ಕಟ್ಟಳೆಗಳನ್ನು ಪಾಲನೆ ಮಾಡುವ ಹಾಗೆ ನೋಡ್ಕೊಳ್ಳಿ, ಅದಕ್ಕೋಸ್ಕರ ಸರ್ಕಾರ ಸಂಬಳ ಕೊಡೋದು. ಈ ಅಧಿಕಾರಿಗಳಂತೂ ಹೊಟ್ಟೆ ಬರೆಸ್ಕೊಂಡು ತಾವೇ ದುಡ್ಡು ನುಂಗಿದ್ದಾಯ್ತು, ಅದು ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ. ರೀಸನ್ ನಂಬರ್ 499 ಆ ಒಂದು ಏರಿಯಾದೊಳಗೆ ನಾವು ಬೇರೆ ಬೇರೆ ಇಲಾಖೆಯವ್ರಿಗೆ ಈಗಾಗಲೇ ನಿವೇಶನಗಳ ಹಂಚಿಕೆ ಮಾಡಿ ಈ ಹಿಂದೆನ ಕೊಟ್ಟಿದ್ದರು. ಸೊ ಅದರೊಳಗೆ ITI ಕಾಲೇಜವ್ರಿಗೂ ಕೂಡ ಒಂದು 5 ಎಕರೆ ನಾವು ನಿವೇಶನವನ್ನು ಕೊಟ್ಟಿದ್ವಿ. ಸೊ ಅವ್ರಿಗೆ ಕಾಲೇಜ್ ಕಟ್ಟಡ ಕಟ್ಟಾಕ ಅಲ್ಲಿ ಸೂಕ್ತವಾದಂಥ ಜಾಗ ಇಲ್ಲ, ಅದು ಸೂಕ್ತ ಇಲ್ಲ ಅಂತೇಳಿ ಅವ್ರದ್ದು ಒಂದು ಪ್ರತಿಪಾದನೆ ಬಂತು. ಸೊ ಅದರ ಬಗ್ಗೆ ಜಿಲ್ಲಾಧಿಕಾರಿಗಳು ಮತ್ತು ಮೇಲಾಧಿಕಾರಿಗಳು ಏನು ಹೇಳಿದ್ರು, ನೀವು ನೋಡ್ರಿ ಸೂಟೇಬಲ್ ಸೈಟ್ ಯಾವುದದ ಪರಿಶೀಲನೆ ಮಾಡಿ ಅವ್ರಿಗೊಂದು ಸೂಟೇಬಲ್ ಪ್ಲೇಸ್ ಕೊಡ್ರಿ, ಇಲ್ಲಾಂದ್ರೆ ಕಾಲೇಜ್ ಬೇರೆ ಕಡೆ ಶಿಫ್ಟ್ ಆಗ್ತೈತೆ ಅನ್ನೋಂಥ ಒಂದು ಅಭಿಪ್ರಾಯ ಹೇಳಿದರು. ಸೊ ಹಂಗಾಗಿ ನಾವು ಅವ್ರಿಗೆ ಬೇರೆ ಸೈಟು ಇನ್ಸ್ಪೆಕ್ಷನ್ ಪರ್ಪಸು ನಾವು ಸರ್ವೆ ಕೆಲಸ ಅದೆಲ್ಲ ಮಾಡಿದ್ವಿ. ಈ ಹಿಂದೆ ಏನು ಮಾಡಿದ್ರು, ಸರ್ವೆ ಅಲಾಟ್ಮೆಂಟ್ ಅಡ್ಡ ಕೊಟ್ಟಿದ್ರು, ಮತ್ತು ಸರ್ವೆ ಮಾಡಿದ್ರೊಳಗೆ ಎಕ್ಸಾಕ್ಟ್ ಕ್ಷೇತ್ರ ಅದು ಇದು ವಗೇರೆ ಕುಂದಿರ್ಸಿದ್ದಿಲ್ಲ. ಸೊ ಇವಾಗ ನಾವು ಅದಕ್ಕೆಲ್ಲ ಐಡೆಂಟಿಫಿಕೇಶನ್ ಮಾಡಿ ಎಕ್ಸಾಕ್ಟ್ ಯಾರ್ಯಾರಿಗೆ ಅಲಾಟ್ಮೆಂಟ್ ಆಗಿವು ಅವರೆಲ್ಲ ಸೈಟು ಏರಿಯಾ ಕುಂದಿರ್ಸಿ ಏರಿಯಾ ಮಾಡಿ ಸರ್ವೆ ಮಾಡಿದ್ವಿ. ಸೊ ಅದೇ ಪ್ರಕಾರ ಅಂಜುಮಣ್ಣವ್ರಿಗೂ ಕೂಡ ಅಲ್ಲಿ ಒಂದು ಕಡೆ 1 ಎಕರೆ, ಒಂದು ಕಡೆ 4 ಎಕರೆ ಏನೋ ಸೈಟ್ ಕೊಟ್ಟಿದ್ದಿತ್ತು. ಸೊ ಒಂದು ಏರಿಯಾದಾಗ ಏನಾಯ್ತು, 1 ಎಕರೆಗಿಂತ ಹೆಚ್ಚು ಪ್ರದೇಶದೊಳಗೆ ಅವರು ವಹಿವಾಟು ಮಾಡ್ಕೊಳಕತ್ತಿದ್ದು ನಮ್ಮ ಸರ್ವೆ ಟೈಮ್ನಾಗ ಕಂಡು ಬಂತು. ಸೊ ಅದಕ್ಕೆ ಅದು ಹೆಚ್ಚು. ಪ್ರಕಾಶ್ ನೋಲ್ವಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಅಧಿಕಾರಿಗಳನ್ನು ಅಲ್ಲಿ ಇಟ್ಟಿರೋದೇ, ಅವರಿಗೆ ಸಂಬಳ ಕೊಡ್ತಾ ಇರೋದೇ ಕಾನೂನು ಕಟ್ಟಳೆಗಳನ್ನು ಪಾಲನೆ ಮಾಡೋ ಹಾಗೆ ಮಾಡಿ ಅಂತ, ನೀವು ನಿಯಂತ್ರಿಸಿ ಅಂತ. ಆದರೆ ಬೇಲಿಯೇ ಎದ್ದು ಹೊಲ ಮೀದಂಗೆ ಆಗಿದೆಯಾ ಅಂತ ಇಲ್ಲಿ ವಾಸುದೇವ್, ಈಗ ತಾನೇ ನಾವೊಂದು ಬೈಟ್ ನೋಡಿದ್ವಿ. ಅಂಜುಮನ್ ಸಂಸ್ಥೆ ತನಗೆ ಮೀಸಲಾಗಿದ್ದಂಥ ಜಾಗೆಯನ್ನು ಹೊರತುಪಡಿಸಿ ಹೆಚ್ಚಿನ ವಹಿವಾಟನ್ನು ನಡೆಸ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಅದನ್ನು ತೆರವುಗೊಳಿಸಬೇಕು ಅಂತ ನೋಟಿಸ್ ಕೊಟ್ಟಿದ್ದೀವಿ ಅಂತ ಏನು ಅಧಿಕಾರಿ ಹೇಳಿದ್ರು, ಇವರು ನವಲಗುಂದ ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ್ ಅವರು. ಇದೀಗ ಇವ್ರ ಮೇಲೇನೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದು. ನವಲಗುಂದದ JMFC ನ್ಯಾಯಾಲಯದಲ್ಲಿ ಇದೇ ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ್ ಮತ್ತು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಅಲ್ಲಾ ಸಾಬ್ ಮತ್ತು ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು ಸೇರಿದಂತೆ ಎಲ್ಲರ ಮೇಲೂ ಕೂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಏನಿದು ಪ್ರಕರಣ ಹಾಗಾದರೆ ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ನವಲಗುಂದ ಪುರಸಭೆ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಸರ್ವೆ ನಂಬರ್ 499/1 ಸುಮಾರು 9,489 ಮೆಟ್ರಿಕ್ ಟನ್ ಮುರ್ರಮನ್ನು ಕಳ್ಳತನ ಮಾಡಿದ್ದಾರೆ ಅನ್ನುವಂಥ ಆರೋಪ. ಸ್ವತಃ ಪುರಸಭೆ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಆರೋಪ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಇದ್ರ ಕುರಿತಂತೆಯೇ JMFC ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಇನ್ನೊಂದು ಅಂತಂದರೆ, ಇದೇ ಜಾಗ, ಇದೇ ಸರ್ವೆ ನಂಬರ್ನಲ್ಲಿ ಅಂಜುಮನ್ ಸಂಸ್ಥೆ ಕೂಡ ಇದೇ ರೀತಿಯಾಗಿ ಮುರ್ರಮನ್ನು ಕಳ್ಳತನ ಮಾಡಿದೆ ಅನ್ನುವಂಥದ್ದು ಇದೇ ಭೂ ವಿಜ್ಞಾನಿಗಳ ಆರೋಪ. ಹಾಗಾಗಿ A1 ಆಗಿ ಪುರಸಭೆ ಮುಖ್ಯಾಧಿಕಾರಿ, A2 ಆಗಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳನ್ನು ಸೇರಿದಂತೆ JMFC ನ್ಯಾಯಾಲಯಕ್ಕೆ ಕಳೆದ ಏಪ್ರಿಲ್ 16ರಂದು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿ ಮಹೇಶ್ ಗೌಡ ನಾಯಕ್ ಅವರು ದೂರು ನೀಡಿದ್ದಾರೆ. ಇವರಿಗೆ ಸಾರ್ವಜನಿಕರಿಂದ ಒಂದು ದೂರು ಬರುತ್ತೆ, ಈ ರೀತಿಯಾಗಿ ಮುರ್ರಂ ಕಳ್ಳತನ ಆಗ್ತಾ ಇದೆ ಅಂತೇಳಿ. ಆ ದೂರನ್ನು ಆಧರಿಸಿ ಮೊರಬದ ಕಂದಾಯಾಧಿಕಾರಿ, ನವಲಗುಂದದ ಆಡಳಿತಾಧಿಕಾರಿ ಸೇರಿಕೊಂಡು 3 ಜನ ಸ್ಥಳ ಪರಿಶೀಲನೆ ಮಾಡ್ತಾರೆ. ಸ್ಥಳ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷಾಂತರ ಮೆಟ್ರಿಕ್ ಟನ್ ಮುರ್ರಂ ಅಕ್ರಮವಾಗಿ ಸಾಗಾಟ ಕಂಡು ಬರುತ್ತೆ. ಹಾಗಾಗಿ ಎಲ್ಲಿ ಹೋಯ್ತಿದ್ದು ಅಂತ ನೋಡಿದರೆ, ಪುರಸಭೆ ಅಧಿಕಾರಿಗಳು ನವಲಗುಂದ ಟು ಶಾನ್ವಾಡ್ ರಸ್ತೆಯನ್ನು ಅಭಿವೃದ್ಧಿಪಡಿಸೋದಕ್ಕೆ ಈ ಮಣ್ಣನ್ನು ಬಳಕೆ ಮಾಡಿದ್ದಾರೆ ಅಂಥೇಳಿ ನ್ಯಾಯಾಲಯದಲ್ಲಿ ಸಲ್ಲಿಸಿರುವಂಥ ದೂರಿನಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾದರೆ ಈ ರಸ್ತೆಯನ್ನು ನೇರವಾಗಿ ಪುರಸಭೆಯೇ ನಿರ್ಮಾಣ ಮಾಡ್ತಾ ಇದೆಯಾ? ಇದಕ್ಕೆ ಯಾರು ಕಾಂಟ್ರಾಕ್ಟರ್ ಇಲ್ವಾ? ಇದು ಟೆಂಡರ್ ಆಗಿಲ್ವಾ?
ಆ ಟೆಂಡರ್ ಆಗಿದ್ರೆ ಆ ಗುತ್ತಿಗೆದಾರ ಯಾರು, ಆದ ಕಳ್ತನ ಮಾಡಿದ್ನ, ಆತನ ಪಾತ್ರ ಇದರಲ್ಲಿ ಏನು ಅನ್ನೋದು ಕೂಡ ತನಿಖೆಗೆ ಒಳಪಡಬೇಕಾಗತ್ತೆ. ಹಾಗಾಗಿ ಕೇವಲ ಪುರಸಭೆ ಮುಖ್ಯಾಧಿಕಾರಿಗಳನ್ನ ಇಲ್ಲಿ ಆರೋಪಿಯನ್ನಾಗಿ ಮಾಡಿಕೊಂಡು ಮತ್ತು ಅಂಜುಮನ್ ಸಂಸ್ಥೆ ತನ್ನ ವ್ಯಾಪ್ತಿಯನ್ನ ಬಿಟ್ಟು ಎದುರಿಗಿದ್ದಂತ ಮೂರಮ್ಮನ್ನ ತೆಗೆದು Okay. ತನ್ನ ವ್ಯಾಪ್ತಿಯನ್ನ ವಿಸ್ತರಣೆ ಮಾಡಿಕೊಂಡಿದೆ ಅನ್ನುವಂತ ಆರೋಪದಡಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರ ಕೂಡ ದೂರು ದಾಖಲಾಗಿದೆ. ಆದರೆ ತಮ್ಮ ಮೇಲಿನ ಆರೋಪದ ಕುರಿತು ಮುಖ್ಯಾಧಿಕಾರಿ ಯಾವುದೇ ಉತ್ತರ ನೀಡೋದಿಲ್ಲ. ಕೇವಲ ಅಂಜುಮನ್ ಸಂಸ್ಥೆಗೆ ನಾವು ನೋಟಿಸ್ ನೀಡುತ್ತೇವೆ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾದ್ರೆ ಇದು ಸಂಪೂರ್ಣ ತನಿಖೆ ಆದಾಗ ಮಾತ್ರ ಇದರ ಹಿಂದಿರುವ ಕೈಗಳು ಯಾರು, ಬಲಿಯಾಗ್ತಾರೋರು ಯಾರು ಅನ್ನೋದು ಗೊತ್ತಾಗತ್ತೆ. ವಾಸುದೇವ್. ರೈಟ್, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.